ಎಸ್ ಮೈ ಡಿಯರ್ ಟೀಚರ್ಸ್, ನಾವು ಇವತ್ತಿನ ವಿಡಿಯೋದಲ್ಲಿ ಪಿ ಎಸ್ ಟಿ ಆರ್ ಜಿ ಪಿ ಟಿ ಆರ್ ಎಸ್ ಎಸ್ ಆರ್ ಟಿ ಟಿ ಎಕ್ಸಾಮ್ ಪ್ರಿಪರೇಷನ್ಗಾಗಿ ಟೆಕ್ಸ್ಟ್ ಬುಕ್ ಇಂಗ್ಲಿಷ್ ಗ್ರಾಮರ್ ವೆಕ್ಯಾಬ್ಯುಲರಿ ಕಂಪೋಸಿಷನ್ಸ್ನ ಡಿಸ್ಕಸ್ ಮಾಡ್ತಿದ್ದೇವೆ. ಕಂಟಿನ್ಯೂಸ್ ವಿಡಿಯೋ ಮಾಡ್ತಿದ್ದೇವೆ. ಮೊದಲು ಜಿ ಪಿ ಟಿ ಆರ್ದು ಎಲ್ಲ ಕ್ವಶನ್ಸ್ ವಿಡಿಯೋಸ್ ಮಾಡಿ ಮುಗಿಸಿದ್ದೇವೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮತ್ತು ಅದಾದ ನಂತರ ಇದಕ್ಕೆ ಬಂದಿದ್ದೇವೆ, ನಾವು ಟೆಕ್ಸ್ಟ್ ಬುಕ್ ಇಂಗ್ಲಿಷ್ ಗ್ರಾಮರ್ನ ಡಿಸ್ಕಸ್ ಮಾಡ್ತಿದ್ದೇವೆ. ಕಂಟಿನ್ಯೂಸ್ ವಿಡಿಯೋ ಮಾಡ್ತೀವಿ, ಅದಕ್ಕೆ ನಂಬರ್ ಕೊಡ್ತಿದ್ದೇವೆ 1 2 3 4 5. ಯಾರೋ ವಿಡಿಯೋ ನೋಡದೇ ಇದ್ದಲ್ಲಿ ಸೊ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅವ್ರು ನೋಡಿ. ಆ್ಯಕ್ಚುಲಿ ಲೈವ್ ಸೆಷನ್ ವಿಡಿಯೋದಲ್ಲಿ ಬರ್ತಾವೆ ನೋಡ್ರಿ. ಯಾಕಂದ್ರೆ ಇದನ್ನು ಕೂಡ ಲೈವ್ ಸೆಷನ್ದಲ್ಲಿತ್ತು, ನೆಟ್ವರ್ಕ್ ಇಶ್ಯೂದಿಂದಾಗಿ ಕ್ಲಾಸ್ ಇವತ್ತು ತೊಗೊಳ್ಳಿಕ್ಕೆ ಆಗಲಿಲ್ಲ. ಸೊ ಅದಕ್ಕಾಗಿ ಇದನ್ನು ಆಫ್ಲೈನ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಓಕೆ, ಆ್ಯಕ್ಚುಲಿ ಲೈವ್ ಸೆಷನ್ ಓನ್ಲಿ ಮೆಂಬರ್ಸ್ಗಳಿಗೆ ಇರುತ್ತೆ. ಸೊ ಅವರು ಜಾಯ್ನ್ ಆಗಿ ನಮ್ಮ ಜೊತೆ ಇಂಟ್ರಾಕ್ಟ್ ಮಾಡ್ಬೋದು, ಡಿಸ್ಕಸ್ ಮಾಡ್ಬೋದು. ಓಕೆ, ಹಾಗಾದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ ಈ ಇದರಲ್ಲಿ ಬರುವಂಥದ್ದು. ಇದಕ್ಕಿಂತ ಮುಂಚೆ ಎಲ್ಲ ಈ ವಿಡಿಯೋಸ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಎಲ್ಲ ವಿಡಿಯೋ ನೋಡಿ ಭಾಳಷ್ಟು ವರ್ಕ್ ಮಾಡಿದ್ದೀನಿ. ಸೊ ಪ್ರತಿಯೊಂದು ವಿಡಿಯೋ ನೋಡ್ತಾ ನೋಡ್ತಾ ಸ್ಟಡಿ ಮಾಡ್ತಾ ಬನ್ನಿ. ಒಂದು ವಿಡಿಯೋ ನೋಡೋದು ಸಾಕಾಗುತ್ತೆ ನಿಮಗೆ, ಇಡೀ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ನಮ್ಮದು ಗೋಲ್ ಪಿ ಎಸ್ ಟಿ ಆರ್ ಜಿ ಪಿ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಟಿ ಟಿ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಿದ್ದೀವಿ ಕಾಂಪಿಟೇಟಿವ್ ಎಕ್ಸಾಮ್ಗೆ. ಸೊ ಅದೇ ನಾನು ನಂಬರ್ ಕೊಡ್ತಾ ಇರೋದು 6th ಕ್ಲಾಸ್ ಟೆಕ್ಸ್ಟ್ ಬುಕ್ ಗ್ರಾಮರ್ನ ಡಿಸ್ಕಸ್ ಮಾಡೋದು. ಇದು 6th ವಿಡಿಯೋ. ಸೊ ಇನ್ನೊಂದು 4-5 ವಿಡಿಯೋ ಆದರೆ 6th ಕ್ಲಾಸ್ ಮುಗಿತಾ, ಆಮೇಲೆ 7th 8th 9th 10th ಈ ರೀತಿ ಹೋಗ್ತಾ ಇದ್ದೀವಿ, ಸ್ಟೆಪ್ ಬೈ ಸ್ಟೆಪ್ ಹೋಗ್ತಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಯೂನಿಟ್ ನಂಬರ್ 6 ಪ್ರೋಸ್ ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ ಅನ್ನೋ ಏನು ಲೆಸನ್ ಇದೆ ಬ್ಯೂಟಿಫುಲ್. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ಈ ಲೆಸನ್ನಲ್ಲಿ ಬರುವಂತ ಟೆಕ್ಸ್ಟ್ ಬುಕ್ ಗ್ರಾಮರ್ಗಳು ಏನೇನು, ವೆಕ್ಯಾಬ್ಯುಲರೀಸ್ಗಳೇನು, ಕಂಪೋಸಿಷನ್ಸ್ಗಳೇನು ಡಿಸ್ಕಷನ್ ಮಾಡೋಣ. ಓಕೆ, ರೈಟ್. ಹಾಗಾದರೆ ಸೊ ಕಾಂಪೋನೆಂಟ್ಸ್ ಸಿಕ್ಕಾಪಟ್ಟೆ ಇದಾವ್ರಿ, 6 ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಿಗೆ ಅದಾವು, ನೋಡೋಣ. ಸೊ ಆಸ್ ಯೂಸಲ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಎಕ್ಸ್ಕ್ಲೂಸಿವ್ ಬೆಸ್ಟ್ ಕ್ವಶನ್ಸ್ ಇರ್ತಾವು. ಸೊ ಅದರಲ್ಲಿ ಫಸ್ಟ್ ಕ್ವಶನ್ ಈ ರೀತಿ ಕೇಳಿದ್ದೀವಿ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ದ ವರ್ಡ್ ಇವೆಂಟ್? ದ ಮೀನಿಂಗ್ ಕೇಳಿದ್ದೀವಿ. ಸೊ ಹಿಯರ್ 4 ಆಪ್ಷನ್ಸ್ ಆರ್ ದೇರ್: ಸ್ಮಾಲ್ ಆಬ್ಜೆಕ್ಟ್, ಆನ್ ಇಂಪಾರ್ಟೆಂಟ್ ಹ್ಯಾಪನಿಂಗ್, ಟೈಪ್ ಆಫ್ ಫುಡ್ ಅಂಡ್ ಗೇಮ್ ಅಂತ ಇದ್ದಾವೆ. ಹಾಗಾದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಇವೆಂಟ್? ಸೊ ನಾನು ಯೂಶಲಿ ಒಂದು 10 ಸೆಕೆಂಡ್ 20 ಸೆಕೆಂಡ್ಸ್ ಟೈಮ್ ಕೊಡ್ತಿರ್ತೀನಿ ಆಫ್ಲೈನ್ ವಿಡಿಯೋ ಕಾರಣಕ್ಕಾಗಿ. ಆಮೇಲೆ ನಿಮಗೆ ಹೆಚ್ಚಿಗೆ ಬೇಕನ್ನೋರು ಏನು ತೊಂದರೆ ಇಲ್ಲ, ನೀವು ವಿಡಿಯೋನ ಪಾಸ್ ಮಾಡಿ ವಿಡಿಯೋನ ಆನ್ಸರ್ ಇದು ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಸೊ ಇಲ್ಲಿ ಇವೆಂಟ್ ಮೀನಿಂಗ್ ಅಂತ ಕರೀನಿ: ಸ್ಮಾಲ್ ಅಬ್ಜೆಕ್ಟ್, ಅನ್ ಇಂಪಾರ್ಟೆಂಟ್ ಹ್ಯಾಪನಿಂಗ್, ಟೈಪ್ ಆಫ್ ಫುಡ್ ಅಂಡ್ ಅ ಗೇಮ್. ಸೊ ಇದನ್ನ ಫುಡ್ ಅನ್ಬೇಕಂತ ಹೇಳಿದ್ದೀನಿ ನಿಮಗೆ, ಮತ್ತೆ ಮತ್ತೆ ಹೇಳ್ತಿರ್ತೀನಿ. ಏನ್ ಸರ್ ಅದೇ ಹೇಳ್ತಿರ್ತೀರಿ ಅಂತ ಅನ್ಕೋಬೇಡ್ರಿ. ಸೊ ಫೊನೆಟಿಕ್ಸ್ ಅಲ್ಲಿ ಬರುತ್ತೆ, ಅದಕ್ಕಾಗಿ ನಿಮಗೆ ಇದನ್ನ ಮತ್ತೆ ಮತ್ತೆ ಹೇಳ್ತಿರ್ತೇನೆ. ಫುಡ್ ಫುಡ್ ದೀರ್ಘ ಬರುತ್ತೆ. ಓಕೆ, ಫುಡ್ ಅಲ್ಲ, ಫುಡ್. ಸೊ ಇವೆಂಟ್ ಮೀನಿಂಗ್ ಏನಾಗುತ್ತೆ ಆನ್ ಇಂಪಾರ್ಟೆಂಟ್ ಹ್ಯಾಪನಿಂಗ್, ಅದಕ್ಕೆ ದಟ್ ಈಸ್ ನೋನ್ ಆಸ್ ಇವೆಂಟ್ ಅಂತ ಕರಿತೀವಿ. ಸೊ ಯಾನ್ ಐ ಇದೆ, ಓವೆಲ್ ಸೌಂಡ್ ಇದೆ, ಅದಕ್ಕಾಗಿ ಯಾನ್ ಅಂತ ಹಾಕ್ತಾ ಇದೀವಿ, ಆನ್ ಇಂಪಾರ್ಟೆಂಟ್ ಹ್ಯಾಪನಿಂಗ್. ಅಂಡ್ ಸೆಕೆಂಡ್ ಕ್ವಶನ್ ಹಿಯರ್ ಇಟ್ ಈಸ್: ದ ವರ್ಡ್ ಎಕ್ಸೈಟಿಂಗ್ ಮೀನ್ಸ್ ಅಂತ ಕ್ವಶನ್ ಮಾಡಿದೀವಿ. ಸೊ ಹಾಗಾದ್ರೆ ಎಕ್ಸೈಟಿಂಗ್, EXCITING, ಇದರ ಮೀನಿಂಗ್ ಏನು? ಎಕ್ಸೈಟಿಂಗ್ ದ ಮೀನಿಂಗ್ ಏನು ಅಂತ ಕೇಳ್ತಾ ಇದ್ದೀವಿ. ಹಾಗಾದ್ರೆ ಕಾಸಿಂಗ್ ಸ್ಟ್ರಾಂಗ್ ಫೀಲಿಂಗ್ಸ್, ಮೇಕಿಂಗ್ ನಾಯ್ಸ್, ವೆರಿ ಸ್ಲೋನ, ಫೀಲಿಂಗ್ ಸ್ಲೀಪಿನ, ಯಾವುದು ಕರೆಕ್ಟ್ ಅನ್ನೋದನ್ನ ನೀವು ಹೇಳ್ಬೇಕಾಗತ್ತೆ. EXCITING, exciting means what? ವಾಟ್ ಇಸ್ ದ ಮೀನಿಂಗ್ ಆಫ್ ದ ವರ್ಡ್ ಎಕ್ಸೈಟಿಂಗ್? ಸೊ ಹಾಗಾದ್ರೆ ಇದರ ಮೀನಿಂಗ್ ಬಂದ್ಬಿಟ್ಟು ಕಾಸಿಂಗ್ ಸ್ಟ್ರಾಂಗ್ ಫೀಲಿಂಗ್ಸ್, ದಟ್ ಈಸ್ ನೋನ್ ಆಸ್ ಎಕ್ಸೈಟಿಂಗ್ ಅಂತ ಕರಿತೀವಿ. ಸೊ ನೀವು ಯಾವುದಕ್ಕೆ ಟಿಕ್ ಮಾಡ್ತಿರ್ತೀರಿ, ಒಂದು ನೋಟ್ಬುಕ್ ತಗೊಂಡು ಅಲ್ಲಿ ಮಾರ್ಕ್ ಮಾಡ್ತಾ ಬನ್ನಿ. ಸೊ ಎಕ್ಸಾಂಪಲ್ ಹೇಳ್ತೀನಿ, ಒಂದು ನನ್ನ ಕಡೆ ನೋಟ್ಬುಕ್ ಇದೆ, ಈಗ ಥರ್ಡ್ 1 2 3 4 ಅಂತ ಹಾಕ್ತಾ ಇದ್ದೀನಿ. ಸೊ ಒಂದೇದೇನು ಎ ಆಯ್ತಾ, ಎರಡನೇದು ಬಿ ಆಯ್ತಾ, ಸಿ ಆಯ್ತಾ, ಈ ರೀತಿ ಹಾಕ್ತಾ ಬನ್ನಿ, ಚೆಕ್ ಮಾಡ್ತಾ ಬನ್ನಿ. ಓಕೆ, ಸೊ ಸುಮ್ಮನೆ ಓರಲ್ಲಿ ಮಾಡ್ತಾ ಹೋಗ್ಬೇಡ, ಆ ರೀತಿ ಸರಿ ಅಲ್ಲ. ಸೊ ಸೀರಿಯಸ್ ಆಯ್ತು ನೋಡ್ರಿ, ಯಾಕೆ ಒಂದು ವಿಡಿಯೋ ಅಂದ್ರೆ ಅದಕ್ಕೆ ಎಷ್ಟೋ ವರ್ಕ್ ಮಾಡಿರ್ತೇವೆ ನಾವು ಕೂಡ. ಸೊ ಯು ಗಿವ್ ದ ರೆಸ್ಪೆಕ್ಟ್ ಟು ದ್ಯಾಟ್ ವಿಡಿಯೋನು. ಸೊ ಹಾಗಾದ್ರೆ ಹೆಂಗ್ ಕೊಡ್ಬೇಕಾಗತ್ತೆ ಅಂದ್ರೆ, ಅದಕ್ಕೆ ನೀವು ಅಥೆಂಟಿಕ್ ಆಗಿ ಬರೆದು ಚೆಕ್ ಮಾಡ್ಕೊಡ್ರಿ. ಹಿಂಗ್ ನೋಡಿ, ನಂದು ಆಪ್ಷನ್ ಎ, ಹಂಗಲ್ಲ, ಸೊ ನೋಡೋಣ ಆಮೇಲೆ ಟೋಟಲ್ ನಿಮಗೆ ಸಿಗುತ್ತೆ ರೀ, ಟೋಟಲ್ ಎಷ್ಟು ಕ್ಲೋಸ್ ಇರೋದು, ಅದಕ್ಕೆ ಎಷ್ಟು ಮಾರ್ಕ್ಸ್ ಆಯ್ತು, ಹೌದೇನಿಲ್ಲ. ಅದಾದ ನಂತರ ಈ ರೀತಿ ಮಾಡಿದ್ರೆ ಒಂದು ಸೀರಿಯಸ್ನೆಸ್ ಅಂತ ಬರುತ್ತೆ. ಅದಂದ್ರೆ ಏನಿಲ್ಲ, ಸುಮ್ಮನೆ ಓರಲ್ ಅಂದ್ರೆ ಹಂಗೆ ಗಾಳಿಯಲ್ಲಿ ಹಾಕಿ ಹೋಗ್ಬಿಡುತ್ತೆ. ಸೊ ವಿಚ್ ಪಾರ್ಟಿ, ಸೊ ಟೇಕ್ ಪಾರ್ಟ್ ಇನ್ ಮೀನಿಂಗ್ ಏನಂತ ಕೇಳ್ತಾ ಇದೀವಿ. ಟೇಕ್ ಪಾರ್ಟ್ ಇನ್, ಸೊ ಯಾವುದು ರೆಕಮೆಂಡ್, ಪಾರ್ಟಿಸಿಪೇಟ್ ಅಂಡ್ ಸ್ಪೈಕ್ಸ್. ಸೊ ಇಲ್ಲಿ ಟೇಕ್ ಪಾರ್ಟ್ ಇನ್ ಮೀನ್ ಪಾರ್ಟಿಸಿಪೇಟ್, ಟೇಕ್ ಪಾರ್ಟ್ ಇನ್ ಪಾರ್ಟಿಸಿಪೇಷನ್. ಸೊ ದಟ್ ಈಸ್ ನೋನ್ ಎಸ್ ಪಾರ್ಟಿಸಿಪೇಟ್ ಮೀನಿಂಗ್ ಟೇಕ್ ಪಾರ್ಟ್ ಇನ್ ಅಂತ ಕರಿತೀವಿ. ಟೇಕ್ ಪಾರ್ಟ್ ಇನ್ ಅಂತ ಬರುತ್ತೆ ನೋಡ್ರಿ. ಸೊ ಫೋರ್ತ್ ಒನ್ ವಿಕ್ಟಿಮ್ ಮೀನಿಂಗ್ ಕೇಳ್ತಾ ಇದ್ದೀವಿ. ವಾಟ್ ಇಸ್ ದ ಮೀನಿಂಗ್ ಆಫ್ ದ ವಿಕ್ಟಿಮ್? ಏನು ವಿನ್ನರ್ ಆಗ್ತಾರೋ, ಟೀಚರ್, ಒನ್ ಹೂ ಸಫರ್ಸ್ ಪೇನ್ ಆರ್ ಡಿಸಬಿಲಿಟಿನ, ಫಾಸ್ಟ್ ರನ್ನರ್. ವಿಕ್ಟಿಮ್ ಅಂತ ಇದೆ, VICTIM,
ವಿಕ್ಟಿಮ್ ಸ್ಪೆಲ್ಲಿಂಗು ಇಂಪಾರ್ಟೆನ್ಸ್ ಕೊಡಬೇಕು. ಎರರ್‌ದಲ್ಲಿ ಕೇಳ್ತಾರೆ, ಸಾರಿ. ಸೊ ಎರರ್‌ದಲ್ಲಿ ಕೇಳ್ತಾರೆ. ಅದಕ್ಕೆ ಸ್ಪೆಲ್ಲಿಂಗ್ ಇಂಪಾರ್ಟೆನ್ಸ್ ಕೊಡಬೇಕು ಟೀಚರ್ಸ್. ಓಕೆ. What is the meaning of the word victim? So the meaning of the word victim is one who suffers pain or disability. ಅವರಿಗೆ ವಿಕ್ಟಿಮ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಇದೇ ಕ್ವಶನ್ ಒನ್ ವರ್ಡ್‌ದಲ್ಲಿನೂ ಬರ್ಬೋದಲ್ರಿ. ಒನ್ ಹೂ ಸಫರ್ಸ್ ಪೇನ್ ಆರ್ ಡಿಸಬಿಲಿಟಿ ಅಂತ ಕೊಟ್ಟು ಅದಕ್ಕೆ ಮೀನಿಂಗ್ ಕೇಳ್ಬೋದು. ಗ್ಲೋಸರಿ ಅಥವಾ ಪ್ಯಾಸೇಜ್ ರೀಡಿಂಗ್‌ನಲ್ಲಿ ಈ ವರ್ಡ್ ಬರೋ ರೀತಿಯಲ್ಲಿ ಕೇಳಿದ್ರೆ ಅದ್ರ ಮೀನಿಂಗ್ ಕೇಳ್ಬೋದು. ಏನ್ ಬೇಕಾದ್ ಮಾಡ್ಬೋದು. ನಿಮಗೆ ಅನ್ಸುತ್ತೆ ಇದೇನ್ ಬೆಟರ್ ಅಂತೇಳಿ. ಅದಕ್ಕೆ ದೇರ್ ಆರ್ ಸೋ ಮೆನಿ ವೇಸ್ ಟು ಆಸ್ಕ್ ಕ್ವಶನ್ನು. ಸೊ ಅದಕ್ಕಾಗಿ ಇದು ತಯಾರಿ ಮಾಡ್ಕೋಬೇಕಾಗತ್ತ. One who suffers pain or disability is known as victim. And fifth one, massage meaning ಕೇಳ್ತಾ ಇದ್ದೀವಿ. ಓಕೆ. ಏನು ಟು ಜಂಪ್ ಹೈನ, ಪ್ರೆಸ್ಸಿಂಗ್ ಆರ್ ರಬ್ಬಿಂಗ್ ಟು ರಿಮೂವ್ ಪೇನ್, ಟು ರನ್ ಫಾಸ್ಟರ್, ಟು ಅಡ್ವೈಸ್ ಸಮವನ್. ವಾಟ್ ಇಸ್ ದ ಮೀನಿಂಗ್ ಆಫ್ ದ ವರ್ಡ್ MASSAGE? MASSAGE ಮಸಾಜ್ ಮೀನಿಂಗ್ ಕೇಳ್ತಾ ಇದ್ದೀವಿ. ಮಸಾಜ್ ಟು ಜಂಪ್ ಹೈ, pressing or rubbing to remove pain, to run fast, to advise someone. So massage meaning the pressing or rubbing to remove pain, that is known as massage ಅಂತ ಕರಿತೀವಿ. In sixth one, what kind of animal is a gazelle? Gazelle word ಬಹಳಷ್ಟು ಸಲ ರಿಪೀಟ್ ಆಗ್ತಾ ಇದೆ. ನೆನಪಲ್ಲಿ ಇಟ್ಕೊಳ್ಳಿ. GAZED. ಸೊ ಈ ವರ್ಡ್ ಮತ್ತೆ ಎಲ್ಲಿ ಬರ್ತಾ ಮತ್ತೆ ಹಂಗೆ ಹಂಗೆ ಬರ್ತಾ ಬರ್ತಾ ಮತ್ತೆ ಎಲ್ಲಿಗೆ ಬರ್ತಾ ಗೊತ್ತಾ, ನೈನ್ತ್ ಅಲ್ಲಿ ಬರ್ತಾ, ಟೆಂತ್ ಅಲ್ಲಿ ಬರ್ತಾ, ಟೆಂತ್ ಅಲ್ಲಿ ದ ಜೆಂಟಲ್‌ಮ್ಯಾನ್ ಆಫ್ ರಿಯನ್ ಮೆಡೋಸ್ ಆ ಲೆಸನ್‌ದಲ್ಲಿ ಬರುತ್ತಾ. ಸೊ ಹಾಗಾಗಿ ರಿಪೀಟ್ ಆಗ್ತಾನೆ ಇರುತ್ತೆ. ಮತ್ತೆ ಸಪ್ಲಿಮೆಂಟರಿ ರೀಡರ್‌ದಲ್ಲಿನೂ ಬರುತ್ತಾ. ವಾಟ್ ಕೈಂಡ್ ಆಫ್ ಅನಿಮಲ್ ಈಸ್ ಗೆಝಲ್ ಅಲ್ಲಿ. ಸೊ ಟೈಗರ್ ಲೈಕ್ ಅನಿಮಲ್, ಡಾಗ್ ಲೈಕ್ ಅನಿಮಲ್, ಡೀರ್ ಲೈಕ್ ಅನಿಮಲ್ ಅಂಡ್ ಕ್ಯಾಟ್ ಲೈಕ್ ಅನಿಮಲ್, ವಿಚ್ ಇಸ್ ದ ಮೀನಿಂಗ್ ಆಫ್ ಗೆಝಲ್ ಅಂತ ಕೇಳಿದ್ದೀವಿ. ಸೊ ಅದ್ರದ್ದು ಕರೆಕ್ಟ್ ಆನ್ಸರ್ ಡಿ ಲೈಕ್ ಅನಿಮಲ್ ಆಗುತ್ತೆ. ಓಕೆ, ಹೌದನೇ? Right. And the word recommend means, what is the meaning of recommend ಅಂತ ಕ್ವಶನ್ ಮಾಡ್ತಾ ಇದ್ದೀವಿ. RECOMMEND, recommend. ಸೊ ರೆಕಮೆಂಡ್ ಮೀನಿಂಗ್ ಕೇಳ್ತಾ ಇದ್ದೀವಿ. ಏನು ಪನಿಷ್, ಸಜೆಸ್ಟ್ ಆರ್ ಅಡ್ವೈಸ್, ಫಾರ್ಗೆಟ್, ಹೈಡ್. ವಾಟ್ ಇಸ್ ದ ಮೀನಿಂಗ್ ಆಫ್ ರೆಕಮೆಂಡ್? ದ ಮೀನಿಂಗ್ ಆಫ್ ದ ರೆಕಮೆಂಡ್ ಈಸ್ ಸಜೆಸ್ಟ್ ಆರ್ ಅಡ್ವೈಸ್ ಮಾಡ್ಲಿಕ್ಕೆ ರೆಕಮೆಂಡ್ ಅಂತ ಕರೀತಾರೆ. ರೆಕಮೆಂಡೇಶನ್ ತಂದಿರಂತೆ. ಸ್ಪ್ರಿಂಟರ್ ಈಸ್ ಅ ಡ್ಯಾಶ್. ಸ್ಪ್ರಿಂಟರ್, ಹಾ, ಇದನ್ನು ಕೇಳ್ತಾರೆ. ಸ್ಪ್ರಿಂಟರ್ ಅಂದ್ರೆ ಯಾರಿಗೆ? SPRINTER, ಸ್ಲೋ ವಾಕರ್, ಫಾಸ್ಟ್ ರನ್ನರ್, ಸ್ವಿಮ್ಮರ್, ಫುಟ್ಬಾಲ್ ಪ್ಲೇಯರ್. ಸ್ಪ್ರಿಂಟ್ ಆಸ್ ವೆಲ್ ಈಸ್ ಫಾಸ್ಟ್ ರನ್ನರ್ ಇಸ್ ನೋನ್ ಆಸ್ ಸ್ಪ್ರಿಂಟರ್ಗೆ ನಾವು ಕರಿತೇವಿ. ಹುಸೇನ್ ಬೋಲ್ಟ್ ವಾಸ್ ಅ ಸ್ಪ್ರಿಂಟರ್. ಹೌದಾನೆ? And spikes are, what is the meaning of spikes ಅಂತ ಕೇಳಿದೀವಿ. In soft cloths, pointed pieces of metal on running shoes, sports bags, running tracks. ಆಪ್ಷನ್ಸ್ ಕೊಡುದನ್ನು ಅದಕ್ಕೆ ರಿಲೇಟೆಡ್ ಇರೋ ರೀತಿಯಲ್ಲಿ ಕೊಟ್ಟಿರ್ತೀವಿ. ಓಕೆ, ಸ್ಪೈಕ್ ಶೂಸ್ ಅಂತ ಬರ್ತಾವ. ಸ್ಪೈಕ್ ಮೀನ್ಸ್ ಪಾಯಿಂಟೆಡ್ ಪೀಸಸ್ ಆಫ್ ಮೆಟಲ್ ಆನ್ ರನ್ನಿಂಗ್ ಶೂಸ್. ಶೂಸ್ ಕಡೆ ಏನು ಅದು ಮಳಿ ರೀತಿ ಇರ್ತವಲ್ಲ, ದೋಸ್ ಆರ್ ಸ್ಪೈಕ್ಸ್. Then what is the meaning of decathlon meaning ಕೇಳಿದೀವಿ ಇಲ್ಲಿ. ಹಾಗಾದ್ರೆ ಡೆಕಾಥ್ಲಾನ್ ಮೀನಿಂಗ್ ಫುಟ್ಬಾಲ್ ಮ್ಯಾಚ್ ಅಂಡ್ ಸ್ವಿಮ್ಮಿಂಗ್ ಕಾಂಪಿಟೇಷನ್. ಕಾಂಪಿಟೇಷನ್ ಸ್ಪೆಲ್ಲಿಂಗ್ COMPE. ಓಕೆ, ನಾವು ಕಾಂಪಿಟೇಷನ್ ಅಂತೀವಿ. ಕಾಂಪಿಟೇಷನ್ ಅನ್ಕಂತಿಲ್ಲ ಕಾಮನ್ ಆಗಿ. ನಾವು ಹೆಚ್ಚು ಅನ್ನೋದು ಕನ್ನಡ ಮೀಡಿಯಂದವರು ನಾವು. ಸೊ ಕಾಂಪಿಟೇಷನ್ ಇದೆ ಅಂತ ಕರಿತಿರ್ತೀವಿ. ರಾಂಗ್ ಅದು, ಸಾರಿ. ಸೊ ಇದು ರಾಂಗ್ ಆಗುತ್ತಾ? ಕಾಂಪಿಟೇಷನ್ ಅಲ್ಲ, ಕಾಂಪಿಟಿಷನ್. ಕಾಂಪಿಟಿ ಕಾಂಪಿಟೇಷನ್, ಕಾಂಪಿಟಿಷನ್ ಈ ರೀತಿ ಬರುತ್ತೆ. ಕಾಂಪಿಟೇಷನ್. ಸೊ ಇಲ್ಲಿ COMPE ಏನು ಬರುತ್ತೆ, ಶನ್ಗೆ TION. ಓಕೆ. ಸೊ ಹಾಗಾದ್ರೆ ಕಾಂಪಿಟೇಷನ್ ವಿತ್ 10 ಸಪರೇಟ್ ಇವೆಂಟ್ಸ್, ಡ್ಯಾನ್ಸ್ ಕಾಂಪಿಟೇಷನ್, ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್ ABCD. ಸೊ ಇದರಲ್ಲಿ ಕರೆಕ್ಟ್ ಆಗೋದು ಬ್ಯೂಟಿಫುಲ್ ಡೆಕಾಥ್ಲಾನ್, DECATHLON, ಡೆಕಾಥ್ಲಾನ್. ಸ್ಪೆಲ್ಲಿಂಗ್ ನೆನಪಿಟ್ಕೊಳ್ಳಿ. ಕಾಂಪಿಟೇಷನ್ ವಿತ್ 10 ಸೆಪರೇಟ್ ಇವೆಂಟ್ಸ್ಗೆ ದಟ್ ಇಸ್ ನಾನ್ ಡೆಕಾಥ್ಲಾನ್ ಅಂತ ಕರೀತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಪಾರ್ಟ್ ಆಫ್ ಡೆಕಾಥ್ಲಾನ್ ಅಂತ ಕ್ವಶನ್ ಮಾಡಿದ್ದಾರೆ. ಡೆಕಾಥ್ಲಾನ್ ಪಾರ್ಟ್ ಯಾವ್ದಿದೆ? ಏನ್ ಚೆಸ್ ಇದೆನಾ, ಪೋಲ್ ವಾಲ್ಟ್ ಇದೆನಾ, ಕ್ರಿಕೆಟ್ ಇದೆನಾ, ಕಬಡ್ಡಿ ಇದೆನಾ? ವಿಚ್ ಇಸ್ ದ ಪಾರ್ಟ್ ಆಫ್ ಡೆಕಾಥ್ಲಾನ್ ಕೇಳ್ತಾ ಇದ್ದೀನಿ.
ಸೊ ಯಾರಿಗಾದ್ರು ಟೈಮ್ ಎಕ್ಸ್ಟ್ರಾ ಬೇಕಾದ್ರೆ ಪಾಸ್ ಮಾಡಿ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, ರೈಟ್. ಸೊ ಇಲ್ಲಿ ಪೋಲ್ ವಾಲ್ಟ್ ಬರುತ್ತೆ. ಪೋಲ್ ವಾಲ್ಟ್ ಇಸ್ ಪಾರ್ಟ್ ಆಫ್ ಅ ಡೆಕಥ್ಲಾನ್. ಅಂಡ್ 12th ಒನ್, ವಿಚ್ ಇವೆಂಟ್ ಇಸ್ ಇನ್ಕ್ಲೂಡೆಡ್ ಇನ್ ಡೆಕಥ್ಲಾನ್? ಯಾವುದು ಇನ್ಕ್ಲೂಡ್ ಆಗಿದೆ? In 1500 meter, tennis, volleyball, and hockey. Volleyball spelling VOLLE, volley. LEY ಅನ್ನೋದು ಬರುತ್ತಾ. ಆಮೇಲೆ ಬಾಲ್ ಅದು ಸ್ಪೆಲ್ಲಿಂಗ್ ಬರುತ್ತಾ. VOLLEY ಬರೆದು ಬಾಲ್ ಸ್ಪೆಲ್ಲಿಂಗ್ ಗೊತ್ತಿದೆ ನೀವು. ಓಕೆ. ಸೊ ವಿಚ್ ಇವೆಂಟ್ ಈಸ್ ಇನ್ಕ್ಲೂಡೆಡ್ ಇನ್ ಡೆಕಾಥ್ಲಾನ್ ಅಂತ ಕ್ವಶನ್ ಮಾಡ್ತಾರೆ. 1500 ಮೀಟರ್ ಅಂತ ಬರುತ್ತೆ. ಇದರಲ್ಲಿ ಇದು ಯಾವುದು ಇನ್ಕ್ಲೂಡ್ ಆಗಿದೆ ಅಂತ. And the word participate is related to ಅಂತ ಕ್ವಶನ್ ಮಾಡಿದ್ದೀವಿ. ಅದಕ್ಕೆ ರಿಲೇಟೆಡ್ ಆಗಿದೆ. ಸ್ಲೀಪಿಂಗ್, ಟೇಕಿಂಗ್ ಪಾರ್ಟ್ ಇನ್ ಸಮಥಿಂಗ್, ಕುಕಿಂಗ್, ಪೇಂಟಿಂಗ್ ಅಂತ ಸ್ವಲ್ಪ ರಿಪೀಟ್ ಆಗಿದೆ. ನೋ ಪ್ರಾಬ್ಲಮ್. ಅದ ಕ್ವಶನ್ ಫಾರ್ಮೇಶ್ ಸ್ವಲ್ಪ ಚೇಂಜ್. Participate means taking part in something, that is known as participate. Okay. And 14, a person who runs very fast is called. ಓಕೆ, ಈ ರೀತಿನೂ ಕೇಳ್ಬೋದು. ನಾನು ಆಗ್ಲೇ ಹೇಳಿದೆ, ಒನ್ ವರ್ಡ್ದಲ್ಲಿನೂ ಕೇಳ್ಬೋದು. ಅ ಪರ್ಸನ್ ಹೂ ರನ್ಸ್ ವೆರಿ ಫಾಸ್ಟ್ ಇಸ್ ಕಾರ್ಡ್. ಅವ್ರಿಗೆ ಏನ್ ಕರೀತಾರೆ, ಬಹಳವಾಗಿ ಜೋರಾಗಿ ಓಡೋರಿಗೆ. ನಾನು ಅಂದ್ರೆ ಹುಸೇನ್ ಬೋಲ್ಟ್ ವಾಸ್ ಅಂತೇಳಿ ಅಂತೀವಿ. ಸೊ ಹಿ ವಾಸ್ ಅ ಸ್ಪ್ರಿಂಟರ್ ಅಂತ ಕರಿತೀವಿ. ಅವ್ರಿಗೆ ಸ್ಪ್ರಿಂಟರ್ ಕರಿತೀವಿ, ಜೋರಾಗಿ ಓಡೋರಿಗೆ. ಅಂಡ್ ವಿಚ್ ವರ್ಡ್ ಮೀನ್ಸ್ ಸಜೆಸ್ಟ್ ಮೀನಿಂಗ್ ಮತ್ತೆ ಕೇಳ್ತಾ ಇದ್ದೀವಿ. ಸಜೆಸ್ಟ್ ಅಂದ್ರೆ ಏನು? ಸೊ ಮಸಾಜ್ ಸ್ಪೈಕ್ಸ್ ರೆಕಮೆಂಡ್ ರಿಪೀಟ್ ಆಗಿದೆನಾ? ರೆಕಮೆಂಡ್ ಆಗುತ್ತೆ. ಓಕೆ. ಅಂಡ್ ಎಕ್ಸೈಟಿಂಗ್ ಆಕ್ಟಿವಿಟೀಸ್ ಯೂಶಲಿ ಮೇಕ್ ಪೀಪಲ್ ಫೀಲ್ ಅಂತ ಕ್ವಶನ್ ಮಾಡಿದ್ವಿ. ಆ ವರ್ಡ್ ಮೀನಿಂಗ್ ಅನ್ನ ಒಂದು ಬೇರೆ ವಿಧದಲ್ಲಿ ಕೇಳ್ತಾ ಇದ್ದೀವಿ ಅಷ್ಟೇ. ಹ್ಮ್. ಇನ್ ಬೋರ್ಡ್ ಎಮೋಷನಲ್ ಅಂಡ್ ಎನರ್ಜೆಟಿಕ್ ಅಂಡ್ ವೀಕ್ ಸೈಲೆಂಟ್, ವಿಚ್ ಒನ್ ಇಸ್ ಕರೆಕ್ಟ್? ABCD ಸೊ B1 ಇಸ್ ಕರೆಕ್ಟ್. ಎಮೋಷನಲ್ ಅಂಡ್ ಎನರ್ಜೆಟಿಕ್ ಅಂತ ಕರಿತೀವಿ. ಗೆಜಲ್ ಲುಕ್ಸ್ ಸಿಮಿಲರ್ ಟು ಈ ರೀತಿನೂ ಕೇಳ್ಬೋದು ಅಲ್ಲ. ಗೆಜಲ್ ಮೀನಿಂಗ್ ಹಂಗೂ ಕೇಳ್ಬೋದು, ಹಿಂಗೂ ಕೇಳ್ಬೋದು ಅಂತೇಳಿ. ಅದಕ್ಕೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೂಡ ಕೇಳ್ಬೋದು. ಆಲ್ರೆಡಿ ಗೊತ್ತಿದೆ ನಿಮ್ಗೆ, ಡೇರ್ ಅಂತ ಹೇಳಿ ಗೊತ್ತಿದೆ. ಓಕೆ. ವಿಚ್ ವರ್ಡ್ ಈಸ್ ಕನೆಕ್ಟೆಡ್ ವಿತ್ ರಿಮೂವಿಂಗ್ ಪೇನ್ ಅಂತನೂ ಕ್ವಶನ್ ಮಾಡ್ಬೋದು. ಇಲ್ಲಿ ಡಿಫ್ರೆಂಟ್ ಆಗಿ ಕೇಳುವಂತ ವಿಧಾನವನ್ನ ತೋರಿಸ್ಕೊಟ್ಟಿದೀವಿ. ಹಿಂಗೆ ಬರ್ಬೇಕಂತ ಏನಿಲ್ಲ, ಹಿಂಗೆ ಬರಬೇಕು ಕ್ವಶನ್ಸ್ ಅಂತ ಏನಿಲ್ಲ. ಈ ರೀತಿನೂ ಕೇಳ್ಬೋದು. ಅದಕ್ಕೆ ಮಸಾಜ್ ಅಂತ ಕರಿತೀವಿ. ವಿಚ್ ಆಫ್ ದೀಸ್ ನಾಟ್ ಪಾರ್ಟ್ ಆಫ್ ಡೆಕಾಥ್ಲಾನ್ ಅಂತ ಕ್ವಶನ್ ಮಾಡ್ಬೋದ್ರಿ. ಸೊ ವಿಚ್ ಒನ್ ಆಫ್ ದೀಸ್ ಇವೆಂಟ್ ಅಂತ ಅಲ್ಲಿ ಇಲ್ಲಿ ನಾಟ್ ಅಂತ ಕೊಟ್ಟಿದ್ದೀವಿ. ಯಾವುದು ಬರೋದಿಲ್ಲ ಅಂತ ಕ್ವಶನ್ ಮಾಡಿದ್ದಾರೆ. ಸೊ ಅದೇ ಹೇಳೋದು, ಕ್ವಶನ್ ಅನ್ನು ಚೆನ್ನಾಗಿ ಅರ್ಥ ಮಾಡ್ಕೋದು. ದಟ್ ಈಸ್ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಡ್ಯೂಟಿ ಯುವರ್ಸ್ ಅಂತ ಹೇಳ್ತೇವೆ. ಅದು ನಿಮ್ದು ಕೆಲಸ. ಅದು ನೀವು ಮಾಡುವಂತ ಫಸ್ಟ್ ಕೆಲಸನೇ ಅದು. ಕ್ವಶನ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಆಮೇಲೆ ಅದೆಲ್ಲ. ಹ್ಮ್. ಸೊ ಬಾಸ್ಕೆಟ್ ಬಾಲ್ ಬರೋದಿಲ್ಲ ಇದಕ್ಕೆ, ಹೌದಲ್? ವಿಕ್ಟಿಮ್ ಮೇ ಸಫರ್ಸ್ ಬಿಕಾಸ್ ಆಫ್ ಅಂತ ಕ್ವಶನ್ ಕೂಡ ಮಾಡ್ಬೋದು. ವಿಕ್ಟಿಮ್ ಮೇ ಸಫರ್ಸ್ ಬಿಕಾಸ್ ಆಫ್ ಆನ್ ಆಕ್ಸಿಡೆಂಟ್ ಆರ್ ಡಿಸೀಸ್ ಅಂತ ನಾವು ಕೊಟ್ಟಿದ್ದೇವೆ. ಓಕೆ, ರೈಟ್. ಸೊ ಹಾಗಾದ್ರೆ ನೆಕ್ಸ್ಟ್, ಆರೆಂಜ್ ದ ಡೀಟೇಲ್ಸ್ ಗಿವನ್ ಬಿಲೋ ಇನ್ ಸಿಕ್ವೆನ್ಷಿಯಲ್ ಆರ್ಡರ್ ಅಂಡ್ ರಿರೈಟ್ ದಮ್ ಆಸ್ ಅ ಪ್ಯಾರಾಗ್ರಾಫ್ ಅಂತ ಕ್ವಶನ್ ಮಾಡ್ತಾರೆ. ಏನಾದ್ರು ಇನ್ಸಿಡೆಂಟ್ ಕೊಟ್ಟು ಅದನ್ನ ಸಿಕ್ವೆನ್ಷಿಯಲ್ ಆರ್ಡರ್ ಅಂತ ಕೇಳ್ಬೋದು. ಬೇಕಾದ ರೀತಿ ಕೇಳ್ಬೋದು. ನಾನು ಯಾವ್ದನ್ನು ಬಿಡ್ತಾ ಇಲ್ಲ. ಇದೇ ಕ್ವಶನ್ ಹೆಂಗ್ ಬರ್ತೋ ಗೊತ್ತಿಲ್ಲ, ಅದ್ರ ತಯಾರಿ ಇರಲಿ ಅಂತೇಳಿ. ಹಾಗಾದ್ರೆ ಸಿಕ್ವೆನ್ಷಿಯಲ್ ಆರ್ಡರ್ ಬರಿಬೇಕಾದ್ರೆ ಸಿಕ್ವೆನ್ಷಿಯಲ್ SEQUENTIAL ಏನಾಗುತ್ತೆ. ಸೊ ಅದ್ರ ಬರಿಬೇಕಾದ್ರೆ ಅವ್ರು ಈ ರೀತಿ ಕೊಟ್ಟಿದ್ದಾರೆ. ಒಂದು 6 ಸೆಂಟೆನ್ಸಸ್ ದೇ ಆರ್ ಗಿವನ್. ಫಸ್ಟ್ ಒನ್ ಇಸ್ ದೇರ್, ಬರ್ದು ಆಮೇಲೆ ಏನು ಪ್ಯಾರಾಗ್ರಾಫ್ ಮಾಡಿ ಬರಿ ಅಂತ. ಶಿ ವಾಸ್ ಇನ್ ಬೆಡ್ ಫಾರ್ 2 years ಅಂತ ಕೊಟ್ಟಿದ್ದಾರೆ. ಶಿ ಬಿಕೇಮ್ ವೆಲ್ ಇನ್ ಕೋರ್ಸ್ ಆಫ್ ಟೈಮ್ ಅಂತ. ವಿಲ್ಮಾ ವಾಸ್ ವೀಕ್ ಆಸ್ ಅ ಬೇಬಿ ಅಂತ. ಶಿ ಪ್ಲೇಡ್ ಫಾರ್ ಹರ್ ಸ್ಕೂಲ್ ಇನ್ ಒನ್ ಆಫ್ ದ ಮ್ಯಾಚಸ್ ಅಂತ. ಒನ್ ಆಫ್ ಅಂತ ಬಂದಾಗ ಇಲ್ಲಿ ಪ್ಲೂರಲ್ ಇರಲೇಬೇಕು. ಆಮೇಲೆ ಶಿ ಹ್ಯಾಡ್ ಎ ರೆಗ್ಯುಲರ್ ಮಸಾಜ್ ಫಾರ್ ಲಿಮ್ ಲೆಗ್ ಅಂತ. ಶಿ ಹ್ಯಾಡ್ ಅನ್ ಅಟ್ಯಾಕ್ ಆಫ್ ಪೋಲಿಯೋ ಇನ್ 4th year ಅಂತ ಕೊಟ್ಟಿದ್ದೀವಿ. ಇದನ್ನ ನೀವು ಸ್ವಲ್ಪ ಚೆನ್ನಾಗಿ ಓದ್ಕೊಂಡ್ರೆ ಗೊತ್ತಾಗತ್ತ. ಸೊ ಇದನ್ನ ಯಾವ ರೀತಿ ಬರಿಬೇಕಂದ್ರೆ ನೀವು ಮಾರ್ಕ್ ಮಾಡಿಟ್ಕೊ. 1 2 3 4 5 6 ಅಲ್ಲಿ ಯಾವ್ದು ಫಸ್ಟ್ ಬರುತ್ತೆ? 3 ಬರುತ್ತೆ, 3 2 ಬರುತ್ತೆ, 1 ಹೆಂಗ್ ಬರುತ್ತೆ ಹಿಂಗ್ ಬರ್ದು ಇಟ್ಕೋಬೇಕು. ಓಕೆ, ಹಿಂಗ್ ಬರ್ದು ಇಟ್ಕೊಳ್ಳಿ. ಓಕೆ, ಯಾವ್ದು ಬರ್ತದೆ? ಟೈಮ್ ಎಕ್ಸ್ಟ್ರಾ ಬೇಕಾದ್ರೆ ಪಾಸ್ ಮಾಡ್ರಿ. ಇವಾಗ ಪಾಸ್ ಮಾಡಿ ಅದನ್ನ ಬರೀರಿ, ನಾನು ಆನ್ಸರ್ ಹೇಳ್ತೇನೆ. ಓಕೆ, ರೈಟ್. ಇದರಲ್ಲಿ ಫಸ್ಟ್ ಬರೋದು, ವಿಲ್ಮಾ ವಾಸ್ ಅ ವೀಕ್ ಆಸ್ ಅ ಬೇಬಿ. ಶಿ ಹ್ಯಾಡ್ ಅನ್ ಅಟ್ಯಾಕ್ ಆಫ್ ಪೋಲಿಯೋ ಇನ್ ಹರ್ 4th year. She was in bed for 2 years and she had regular muscles of limb leg.
She became well in the course of time and she played for her school one of the matches of the ಕೊಟ್ಟಿದ್ದೀನಿ 3 6 1 5 2 4 ಕರೆಕ್ಟ್ ಆಗುತ್ತೆ ಏನೋ ಚೇಂಜಸ್ ಇದ್ರು ಕೂಡ ತಿಳಿಸ್ರಿ ಕಮೆಂಟ್ ಬಾಕ್ಸ್ನಲ್ಲಿ. ಆದ್ರೆ ಹೂ ಆರ್ ದ ಫಾಲೋವಿಂಗ್ ಅಂತ ಕ್ವಶನ್ ಕೇಳ್ಬೋದು ಒನ್ ವರ್ಡ್ದಲ್ಲಿ ನಾನು ಬರ್ತಾವ ಅಂತ ಹೇಳ್ತೀನಲ್ಲ ಈ ಕ್ವಶನ್ಸ್ ಬರ್ಬೋದು. ಹೂ ಆರ್ ದ ಫಾಲೋವಿಂಗ್ ಅಂತೇಳಿ ಒನ್ ಹೂ ಪಾರ್ಟಿಸಿಪೇಟ್ಸ್ ಇನ್ ರನ್ನಿಂಗ್ ರೇಸ್ ಪಾರ್ಟಿಸಿಪೇಟ್ ಮಾಡೋರಿಗೆ ಏನ್ ಕರಿತೀವಿ ರನ್ನರ್ ಅಂತ ಕರಿತೀವಿ. ಅದು ಸ್ಪೆಲ್ಲಿಂಗ್ ನ ಕರೆಕ್ಟ್ ಬರೀಬೇಕಂತ ರನ್ನರ್ ಸ್ಪೆಲ್ಲಿಂಗ್ ಗೊತ್ತಿದೆ. ಒನ್ ಹೂ ಟೇಕ್ಸ್ ಪಾರ್ಟ್ ಇನ್ ದ ಫೀಲ್ಡ್ ಆಫ್ ಅಂಡ್ ಟ್ರ್ಯಾಕ್ ಇವೆಂಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆ ಏನ್ ಕರಿತೀರಿ ಅವರಿಗೆ ನಾವು ಅಥ್ಲೀಟ್ ಅಂತ ಕರಿತೀವಿ. ಅಥ್ಲೀಟ್ ಸ್ಪೆಲ್ಲಿಂಗ್ ಏನು ATHLETE ಅಥ್ಲೀಟ್ ಅಂತ ಕರಿತೀವಿ. ಓಕೆ ಅಂಡ್ ಒನ್ ಹೂ ರನ್ಸ್ ಫಾಸ್ಟ್ ಫಾರ್ ಶಾರ್ಟ್ ಡಿಸ್ಟೆನ್ಸ್ ಕಡಿಮೆ ಆ, ಇದು ದೂರವನ್ನ ವೇಗವಾಗಿ ಓಡುವಂಥವ್ರಿಗೆ ಏನ್ ಕರಿತೀವಿ ಅಂತ ಕೇಳ್ತಾರೆ ಸ್ಪ್ರಿಂಟರ್ ಅಂತ ಕರಿತೀವಿ. ಇಲ್ಲಿ ಸಿಕ್ಸ್ತ್ ಮಕ್ಕಳು ಇರೋ ಕನಕ ಫಿಲ್ ದ ಬ್ಲಾಂಕ್ಸ್ ಕೊಟ್ಟಿದ್ದಾರೆ ನಿಮ್ಗೆ ಆ ರೀತಿ ಇಲ್ಲ ನೋಡಿರ್ತವ್ರು ಡಾಕ್ಟರ್ ಕೇಳ್ತಾರೆ. ಸೊ ಸ್ಪ್ರಿಂಟರ್ SPRINTER ಅಂತ ಕೊಡ್ತೀವಿ. ಈ ಇದಲ್ಲಿ ಬರ್ತಿರ್ತಾರೆ ಒಮ್ಮೊಮ್ಮೆ. ಒನ್ ಹೂ ಇಸ್ ಇಂಜೂರ್ಡ್ ಆಸ್ ಅ ರಿಸಲ್ಟ್ ಆಫ್ ಅ ಡಿಸೀಸ್ ಅಂತ ಕ್ವಶನ್ ಕೇಳಿ ಅದಕ್ಕೆ ನಾವು ವಿಕ್ಟಿಮ್ ಅಂತ ಕರಿತೀವಿ. ವಿಕ್ಟಿಮ್ ಸ್ಪೆಲ್ಲಿಂಗ್ ಗೊತ್ತಿದೆ ನಿಮ್ಗೆ. ಕಂಪ್ಲೀಟ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಚೂಸಿಂಗ್ ದ ಕರೆಕ್ಟ್ ವರ್ಡ್ ಫ್ರಮ್ ದೋಸ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಕೊಟ್ಟಿದ್ದಾರೆ. ಈ ರೀತಿ ಕೊಡಿ ಆಲ್ ದ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 6 ವೆಂಟ್ ಟು ದ ಸ್ಟೇಡಿಯಂ ಡ್ಯಾಸ್ ಸಮ್ ಅಂಡ್ ಸಮ್ ದಲ್ಲಿ ಇವೆಲ್ಲವೂ ಹೋಮೋಫೋನ್ಸ್ ಕರಿತೀವಿ ಸಮ್ ಅಂಡ್ ಸಮ್ ಅಂತೇಳಿ. ಹೌದನ್ನಲ್ಲಿ ಹೋಮೋಫೋನ್ಸ್ ಮೀನ್ಸ್ ಫೋನ್ ಅಂದ್ರೆ ಹೋಮೋ ಅಂದ್ರೆ ಸೇಮ್ ಫೋನ್ಸ್ ಅಂದ್ರೆ ಉಚ್ಚಾರಣೆ ಸೇಮ್ ಉಚ್ಚಾರಣೆ ಹೊಂದಿರ್ತಾವ ಸ್ಪೆಲ್ಲಿಂಗ್ ಬೇರೆ ಬೇರೆ ಇರ್ತಾವ ಅಂತವಕ್ಕೆ ನಾವು ಹೋಮೋಫೋನ್ಸ್ ಅಂತ ಕರಿತೀವಿ. ಇದರಲ್ಲಿ ಯಾವ್ದು ಕರೆಕ್ಟ್ ಅನ್ನೋದು ಬರಿಬೇಕಾಗತ್ತಾ. ಸೊ ಸಮ್ ಅಂಡ್ ಸಮ್ ದಲ್ಲಿ ಯಾವ್ದು ಕರೆಕ್ಟ್. ಆಮೇಲೆ ಆಫ್ ದಮ್ ಪಾರ್ಟಿಸಿಪೇಟ್ ಇನ್ ಇಂಡಿವಿಜುವಲ್ ಇವೆಂಟ್ಸ್ a few of them in group events and the remaining went to the chair of there and there ಯಾವುದು ಕರೆಕ್ಟ್. ಸೊ ದೇರ್ ಅಂಡ್ ದೇರ್ ಆಮೇಲೆ ಇವ್ರ ಮೀನಿಂಗ್ ಗೊತ್ತಿರ್ಬೇಕು ನಿಮಗೆ. ನಿಮ್ದು ದೇರ್ ಅಂದ್ರೇನು ಆ ದೇರ್ ಅಂದ್ರೇನು. ಅಂಡ್ ರೋಹಿತ್ ವಾಸ್ ಅ ಗುಡ್ ರನ್ನರ್ ವೆನ್ ದ ರೇಸ್ ಅಂಡ್ ರೇಸ್ ನೋಡ್ರಿ ಬಿಗ್ಯಾನ್ ಆಲ್ ಹಿಸ್ ಫ್ರೆಂಡ್ಸ್ ನ್ಯೂ that he would win in the finals. Rohit won and won for the first prize and prize and became the overall ಚಾಂಪಿಯನ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅನ್ನೋ ಬರೀರಿ. ಈಗ ನೀವು ಬರಿಬೇಕಾದದ್ದೇನು ಒಂದೇದೇನು ಯಾವ ಸಮ್ ಆಗುತ್ತೆ ಎರಡನೇದು ಯಾವ್ದು ಮೂರನೇದು ಯಾವ್ದು ನಾಲ್ಕನೇ ಯಾವ್ದು ಐದನೇದು ಯಾವ್ದು ಅದರಲ್ಲಿ ಯಾವ ಸೆಲೆಕ್ಟ್ ಬರೀರಿ ಅದನ್ನ. ಸೊ ಎಷ್ಟು ಟೈಮ್ ಬೇಕಾದವರು ಟೈಮ್ ತಗೊಳ್ರಿ ಇದು ಕ್ಲಿಯರ್ ಮಾಡ್ತೀನಿ. ಸೊ ಇಲ್ಲಿ ಯಾವುದು ಸಮ್ ಯಾವ ಸಮ್ ಬರಿಬೇಕು ನಾನು ಹೇಳೋದು ಒಂದೇನೆ ನಿಮಗೆ ಸೀರಿಯಸ್ ಆಗಿ ತಗೊಳ್ರಿ. ಒಂದು ಈ ಸಮ್ ಅಂದ್ರೆ ಈ ಸಮ್ ಅಥವಾ ಆ ಸಮ್ ಬರಿಬೇಕಲ್ಲಿ ಒಂದು ಹೊತ್ತಾಗಿ ಬರೀರಿ ಟೂ ಹೊತ್ತಾಗಿ ಬರೀರಿ. ಸೊ ಆಮೇಲೆ ಚೆಕ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಟೈಮ್ ಹೆಚ್ಚಿರ್ಬೇಕಾದ್ರೆ ಪಾಸ್ ಮಾಡಿ ವಿಡಿಯೋನ. ಓಕೆ ರೈಟ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀನಿ. ಇಲ್ಲಿ ಸಮ್ ಇದು ಒಂದನೇ SOME ಆಗುತ್ತೆ. ಆಮೇಲೆ ಸಮ್ ಅಂದ್ರೆ ಸಮ್ ಅಂದ್ರೆ ಏನ್ರದು. ಸೊ SUM ಸಮ್ ಅಂದ್ರೆ ಕೂಡ್ಸುದಾಗತ್ತೆ ಸಮ್ ಕೆಲವು ಆಗತ್ತೆ. ಆಮೇಲೆ ದೇರ್ ಅಂಡ್ ದೇರ್ದಲ್ಲಿ ದೇರ್ ಅಂದ್ರೆ ಅವರ ಆಗತ್ತೆ ಇದು. ಸೊ ಆ ದೇರ್ ಅಂದ್ರೆ ಅಲ್ಲಿ ಆಗತ್ತೆ. ಆಮೇಲೆ ರೇಸ್ ಅಂಡ್ ರೇಸ್ ದಲ್ಲಿ ಅದು ರೇಸ್ ಅಂತಂದ್ರೆ ಕಿರಣಗಳು ಇದು ರೇಸ್ ಅಂದ್ರೆ ಅದು ಸ್ಪರ್ಧೆ. ನ್ಯೂ ಅಂಡ್ ನ್ಯೂ ದಲ್ಲಿ ಸೊ KNEW ಅಂತಂದ್ರೆ ತಿಳ್ಕೊಳ್ಳೋದು NEW ಅಂತ ಗೊತ್ತಿದೆ. ವುಡ್ ಅಂಡ್ ವುಡ್ ದಲ್ಲಿ ವುಡ್ ಅಂದ್ರೆ ಕಟ್ಟಿಗೆ ಈ ವುಡ್ ಅಂದ್ರೆ ಎಕ್ಸಿಲರೀಸ್. ಆಮೇಲೆ ಫೈನಲ್ ರೋಹಿತ್ ಓನ್ ಅಂಡ್ ಓನ್ ಅಂತ ಓನ್ ಅಲ್ಲ. ಸೊ ಗೆಲುವಾಗಿದ್ದು ಇದು ಪ್ರೈಸ್ ಬರುತ್ತೆ. ಫಸ್ಟ್ ಸೆಕೆಂಡ್ ಬಂದಕಾದ್ರೆ ಹಿಂದೆ ಆರ್ಟಿಕಲ್ ದ ಅನ್ನೋದು ಬರುತ್ತೆ. ರೈಟ್. ಸೊ ಎಷ್ಟು ಕರೆಕ್ಟ್ ಆಗಿದೆ ನೋಡ್ಕೊಳ್ರಿ. ಓಕೆ ರೀಡ್ ದ ಫಾಲೋಯಿಂಗ್ ವರ್ಡ್ಸ್ ಗಿವನ್ ಬಿಲೋ ಅಂಡ್ ಸರ್ಕಲ್ ದ ವರ್ಡ್ಸ್ ದಟ್ ಡು ನಾಟ್ ಬಿಲಾಂಗ್ ಟು ದ ಗ್ರೂಪ್ ಅಂತ ಕೊಟ್ಟಿದ್ದಾರೆ. ಇವನು ಬಿಡ್ತಾ ಇಲ್ಲ ಯಾಕೆ ಬಿಡೋದು ಸುಮ್ಮನೆ ನಾಳೆ ಯಾವ ರೀತಿ ಕೇಳ್ತಾರೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಕೊಟ್ಟಿದ್ದೀನಿ. ರನ್ನಿಂಗ್ ರಿಲೇ ಹೈ ಜಂಪ್ ಅಂಡ್ ಲಾಂಗ್ ಜಂಪ್ ಅಂಡ್ ಕಬಡ್ಡಿದಲ್ಲಿ ಯಾವುದು ಡಸ್ ನಾಟ್ ಬಿಲಾಂಗ್ ಟು ದಿ ಗ್ರೂಪ್ ಅಂತೇಳಿ ಅನ್ನೋದನ್ನ ಬರೀರಿ. ಸೊ ಇಲ್ಲಿ ಆನ್ಸರ್ ಕರೆಕ್ಟ್ ಆಗೋದು ಕಬಡ್ಡಿ ಆಗುತ್ತೆ. ಕಬಡ್ಡಿದಲ್ಲಿ ಬರೋದಿಲ್ಲ. ಓಕೆ ಇವೆಲ್ಲ ಅಥ್ಲೀಟ್ಸ್ ಆಗ್ತಾವ ಇದು ಕಬಡ್ಡಿ ಇದು ಅಲ್ಲ ಇದು ಟ್ರ್ಯಾಕ್ಸ್ ಬರ್ತಾವೆ ಇವೆಲ್ಲ ಹೌದೇನು. ಅಂಡ್ ಕೋಚ್ ಕಾರ್ಪೆಂಟರ್ ಬ್ಯಾಟ್ಸ್ಮನ್ ಬೌಲರ್ ಅಂಪೈರ್ ವಿಕೆಟ್ ಕೀಪರ್ ದಲ್ಲಿ ಯಾವ್ದು ಬರೋದಿಲ್ಲ. ಕೋಚ್ ಸ್ಪೆಲ್ಲಿಂಗ್ COACH. ಕಾರ್ಪೆಂಟರ್ ಆಲ್ರೆಡಿ ಕಾರ್ಪೆಂಟರ್ TER ಬರ್ತೈತಿ ಕಾರ್ಪೆಂಟರ್. ಬ್ಯಾಟ್ಸ್ಮನ್ ಮತ್ತೆ ಬೌಲರ್ ಅಂಪೈರ್ ವಿಕೆಟ್ ಕೀಪರ್ ಗೊತ್ತಿದೆ. ಇದರಲ್ಲಿ ಕರೆಕ್ಟ್ ಆನ್ಸರ್ ಕಾರ್ಪೆಂಟರ್ ಆಗುತ್ತೆ. ಓಕೆ ಚೆಸ್ ಕೇರಮ ಫುಟ್ಬಾಲ್ ಟೇಬಲ್ ಟೆನಿಸ್ ಸ್ನೇಕ್ ಅಂಡ್ ಲ್ಯಾಡರ್ ದಲ್ಲಿ ಯಾವುದು ಡಸ್ ನಾಟ್ ಬಿಲಾಂಗ್ ಟು ದಿ ಗ್ರೂಪ್ ಅಂತಂದ್ರೆ ಇಲ್ಲಿ ಕೇರಮ್ ಚೆಸ್ ಫುಟ್ಬಾಲ್ ಇದೆ ಟೇಬಲ್ ಟೆನ್ನಿಸ್ ಇದೆ ಸ್ನೇಕ್ ಅಂಡ್ ಲ್ಯಾಡರ್ ಇದೆ. ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್ ಅಲ್ಲಿ ಯಾವುದು ಹೊರಗೆ ಹೋಗುತ್ತೆ ಅಂದ್ರೆ ಫುಟ್ಬಾಲ್ ಹೊರಗೆ ಬರುತ್ತೆ. ಸೊ ಇದೆ ಔಟ್ಡೋರ್ ಗೇಮ್ ಆಗುತ್ತೆ. ತೆಂಡೂಲ್ಕರ್ ಶೆಹ್ವಾಗ್ ಧೋನಿ ಮಹೇಶ್ ಭೂಪತಿ ಯುವರಾಜ್ ಸಿಂಗ್ ದಲ್ಲಿ ಯಾವುದು ಬರೋದಿಲ್ಲ ಅಂತ ಕೇಳಿದ್ದಾರೆ. ತೆಂಡೂಲ್ಕರ್ ಶೆಹ್ವಾಗ್ ಧೋನಿ ಇವರೆಲ್ಲರೂ ಕ್ರಿಕೆಟ್ ಇದ್ದಾರೆ. ಮಹೇಶ್ ಭೂಪತಿ ಇಲ್ಲ ಯುವರಾಜ್ ಸಿಂಗ್ ಕ್ರಿಕೆಟ್ ಇದ್ದಾರೆ. ಸೊ ಮಹೇಶ್ ಭೂಪತಿ ಅವರು ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್.
ಅಂಡ್ ನೆಕ್ಸ್ಟ್ ಮ್ಯಾಚ್ ದ ವರ್ಡ್ಸ್ ವಿತ್ ದ ಅಚೀವ್ಮೆಂಟ್ಸ್ ಫಾರ್ ದಿ ವಿಚ್ ದೇ ಆರ್ ಗಿವನ್ ಅಂತ ಕೊಟ್ಟಿದ್ದಾರೆ. ಇದನ್ನ ಯಾಕೆ ನಾನು ಕೊಟ್ಟಿದ್ದೀನಿ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್‌ನಲ್ಲಿ ಜಿ.ಕೆ ಕ್ವೆಷನ್ಸ್‌ನು ಕೇಳ್ಬೋದು ಅನ್ನೋ ಲೆಕ್ಕ ಕೊಟ್ಟಿದ್ದೀನಿ. ಸೊ ನಮ್ದು ಎಲ್ಲಿ ಕೇಳೋದಿಲ್ಲ. ಹೇಳಕ್ ಬರಲ್ಲ. ಬಟ್ ನಿಮಗೆ ನಾಲೆಡ್ಜ್ ಇರಲಿ ಟೆಕ್ಸ್ಟ್ ಬುಕ್ ರಿಲೇಟೆಡ್ ಮತ್ತೆ ಎಲ್ಲರೂ ಕೇಳ್ತಾರೆ ಅಂತ ಹೇಳಿ ಖೇಲ್ ರತ್ನ ಕೊಡೋದು ಹೈಯೆಸ್ಟ್ ಅವಾರ್ಡ್ ಗಿವನ್ ದ ಸೆಂಟ್ರಲ್ ಗವರ್ನಮೆಂಟ್ ಫಾರ್ ಔಟ್‌ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಇನ್ ಎನಿ ಗೇಮ್. ಇನ್ನು ಅರ್ಜುನ್ ಅವಾರ್ಡ್ ಕೊಡ್ಬೇಕಾದ್ರೆ ಔಟ್‌ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇನ್ ಎನಿ ಗೇಮ್ ಗಿವನ್ ಬೈ ದ ಸೆಂಟ್ರಲ್ ಗವರ್ನಮೆಂಟ್. ಇದನ್ನು ಸೆಂಟ್ರಲ್ ಗವರ್ನಮೆಂಟ್ ಇಂದವೆ. ದ್ರೋಣ ಅವಾರ್ಡ್ ಯಾರಿಗೆ ಕೊಡ್ತಾರೆ? ಔಟ್‌ಸ್ಟ್ಯಾಂಡಿಂಗ್ ಕೋಚ್ ಇದ್ದವರಿಗೆ ದ್ರೋಣ ಅವಾರ್ಡ್ ಕೊಡ್ತಾರೆ. ಏಕಲವ್ಯ ಅವಾರ್ಡ್ ಯಾರಿಗೆ ಕೊಡ್ತಾರೆ? ಔಟ್‌ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇನ್ ಎನಿ ಗೇಮ್ ಗಿವನ್ ಬೈ ದ ಸ್ಟೇಟ್ ಆಫ್ ಗವರ್ನಮೆಂಟ್ ಅಲ್ಲಿ ಏಕಲವ್ಯ ಅವಾರ್ಡ್‌ನ ಕೊಡ್ತಾರೆ. ಸೊ ಈ ರೀತಿ ಇದ್ದುದನ್ನ ತಿಳ್ಕೊ ಧ್ಯಾನ್ ಚಂದ್ ಅವಾರ್ಡ್ ಔಟ್‌ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇನ್ ಹಾಕಿದಲ್ಲಿ ಕೊಡ್ತಾರೆ. ಸೊ ಟೆಕ್ಸ್ಟ್ ಬುಕ್‌ದಲ್ಲಿ ಇದ್ದುದು ಇವೆಲ್ಲವೂ. ಓಕೆ. Some words are given in the box. Circle the opposite for the each search in the box. Thick for what, wrong, beautiful, strong and cruel. ಈ ವರ್ಡ್ಸ್ ಕೊಟ್ಟಿದ್ದಾರೆ. ಆಕ್ಚುಲಿ ಇದು ಮಿಕ್ಸ್ ಆಗಿದೆ. ಇವಕ್ಕೆ ಅಪೋಸಿಟ್ ವರ್ಡ್ಸ್ ಬರೆದಿದ್ದಾರೆ. ಥಿಕ್, ಫಾರ್, ರಾಂಗ್, ಬ್ಯೂಟಿಫುಲ್, ಸ್ಟ್ರಾಂಗ್, ಕ್ರೂಯಲ್, ಫಾಸ್ಟ್, ಫಿನಿಶ್. ಸೊ ಯು ಹ್ಯಾವ್ ಟು ರೈಟ್ ದ ಅಪೋಸಿಟ್ಸ್ ಆಫ್ ದೀಸ್ ವರ್ಡ್ಸ್. ಓಕೆ. ಹಾಗಾದ್ರೆ ಥಿಕ್ ವರ್ಡ್ ಏನು? ಥಿನ್ ಆಗುತ್ತೆ. THICK, ಥಿಕ್ ಅಂಡ್ ಥಿನ್ ಅಪೋಸಿಟ್ ವರ್ಡ್. ಫಾರ್ದು ನಿಯರ್, ದೂರ ಹತ್ತಿರ. Wrong and right, wrong, right. Beautiful, ugly, beautiful, ugly. Strong, weak, weak spelling ಅಂದ್ರೆ WEAK ಬರುತ್ತಾ. ಇನ್ನೊಂದು ವೀಕ್ ಅಂದ್ರೆ 7 days WEEK ಬರುತ್ತಾ. WEEK ಬರುತ್ತಾ 7 days. ಇದು ವೀಕ್ ಅಸಕ್ತ. ಆಮೇಲೆ ಕ್ರೂಯಲ್, ಕೈಂಡ್, ಕ್ರೂರ, ಕರುಣೆ. ಫಾಸ್ಟ್, ಸ್ಲೋ ಗೊತ್ತಿದೆ ನಿಮಗೆ. ಫಿನಿಶ್, ಸ್ಟಾರ್ಟ್ ಗೊತ್ತಿದೆ. ರೈಟ್. ಕಂಪ್ಲೀಟ್ ದ ಫ್ರೇಸಸ್ ಅಂಡ್ ಸೆಂಟೆನ್ಸ್ ಗಿವನ್ ಅಂತ ಕೊಟ್ಟಿದ್ದಾರೆ ಅಂಡ್ ಬಿಲೋ ಸೆಲೆಕ್ಟ್ ವರ್ಡ್ಸ್ ಫ್ರಮ್ ಕ್ಲೌಡ್ ರೀತಿ ಕೊಟ್ಟಿದ್ದಾರೆ. ಹ್ಯಾಪಿಲಿ, ಸ್ಲೋಲಿ ಅಂತ ಹಿಂಗ್ ಮಾರ್ಕ್ ಮಾಡ್ಕೊಟ್ಟಿದ್ದಾರೆ. ಪೊಲೈಟ್ಲಿ, ಕ್ವೈಟ್ಲಿ ಇವೆಲ್ಲವೂ ಅಡ್ವರ್ಬ್ ಬರ್ತವೆ. ಸೊ ಅದನ್ನ ನೀವು ಫಿಲ್ ಮಾಡಿ. ಈಸಿಲಿ, ಕೇರ್ಫುಲಿ ಅಂತ ಕೊಟ್ಟಿದ್ದಾರೆ. ಸೇಫ್ಲಿ, ಸಾಫ್ಟ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟು ಈ ರೀತಿ ಕೊಟ್ಟಿದ್ದಾರೆ. ಹಿ ಡ್ರೈವ್ಸ್ ಡ್ಯಾಸ್ ಅಂತ ಕೊಟ್ಟಿದ್ದಾರೆ. ಹಿ ಡ್ರೈವ್ಸ್ ಕೇರ್ಫುಲಿ ಆಗತ್ತ. ಅಂಡ್ ಐ ಸ್ಪೀಕ್ ಟು ಮೈ ಪೇರೆಂಟ್ಸ್ ಪೊಲೈಟ್ಲಿ ಆಗತ್ತ. POLITELY ಆಗತ್ತ. ಐ ರೀಚ್ಡ್ ಹೋಮ್, ರೀಚ್ಡ್ ಸೌಂಡ್ ಟ ಸೌಂಡ್ ಹೋಮ್ ಸೇಫ್ಲಿ ಆಗತ್ತ. ಶಿ ಸಾಲ್ವ್ ದ ಪ್ರಾಬ್ಲಮ್ ಈಸಿಲಿ ಆಗತ್ತ. ಓಕೆ. ಅಂಡ್ ವಿ ಕಮ್ ಟು ಸ್ಕೂಲ್ ಸ್ಲೋಲಿ ಆಗತ್ತ. ಆಮೇಲೆ ಐ ಸಿಟ್ ಇನ್ ದ ಲೈಬ್ರರಿ ಕ್ವೈಟ್ಲಿ ಆಗತ್ತ. ನೋಡ್ರಿ ಇವೆಲ್ಲ ಅಡ್ವರ್ಬ್. ಸೊ ಐ ಪ್ಲೇ ವಿತ್ ಮೈ ಫ್ರೆಂಡ್ಸ್ ಹ್ಯಾಪಿಲಿ ಆಗತ್ತ. ಅಡ್ವರ್ಬ್ಗೆ ಎಷ್ಟೊಂದು ಲಿಸ್ಟ್ ಇದೆ ನೋಡ್ರಿ. ಅಂಡ್ ಸೆಂಟೆನ್ಸ್ ಅಬೌಟ್ ರೋಹಿಸ್ ಫ್ಯಾಮಿಲಿ ಅಂತ ಕೊಟ್ಟಿದ್ದಾರೆ. ಈ ರೀತಿ ರೋಹಿಸ್ ಫ್ಯಾಮಿಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ ಇಲ್ಲಿ ಏನ್ ಕೊಟ್ಟರೆ ಲೆಟ್ಸ್ ರೈಟ್ ಅಂತ ಕೊಟ್ಟಿದ್ದಾರೆ. ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಲ್ಲಿ ಈ ರೀತಿ ಕ್ವಶನ್ ಕೇಳಬಹುದು. ಅದಕ್ಕಾಗಿ ಇದನ್ನು ಕೊಟ್ಟಿದ್ದೀನಿ. ದಿಸ್ ಇಸ್ ರೋಹಿಸ್ ಫ್ಯಾಮಿಲಿ. ಸಿ ವಾಟ್ ಈಚ್ ಒನ್ ಡಸ್ ಟು ಸ್ಟೇ ಹೆಲ್ತಿ. ಏನ್ ಮಾಡ್ತಿದ್ದಾರೆ ಪ್ರತಿಯೊಬ್ಬರೊಂದನ್ನು ಬರೀರಿ. ಇದು ರೋಹಿಸ್ ಫ್ಯಾಮಿಲಿ ಆಗಿದೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಏನ್ ಮಾಡ್ಬೇಕು? ಯೂಸಿಂಗ್ ಆ್ಯಂಡ್ ಬಟ್ ಮೇಕ್ ಮೆನಿ ಸೆಂಟೆನ್ಸ್ ಯು ಕ್ಯಾನ್ about Rohit's family. One example has given. One ಏನು ಕೊಟ್ಟಿದ್ದಾರೆ? All the members of Rohit's family get up early in the morning. Grandfather is walking, but Rohit is jogging ಅಂತ ಕೊಟ್ಟಿದ್ದಾರೆ. ಈ ರೀತಿ ಪಿಕ್ಟೋರಿಯಲ್ ರೈಟಿಂಗ್ ದಲ್ಲಿ ಕೇಳ್ತಾರೆ. ಅದಕ್ಕಾಗಿ ಕೊಟ್ಟಿದ್ದೀನಿ. ಸರ್ ಇಷ್ಟು ಈಸಿ ಅಂದ್ರೆ ಅಲ್ಲಿ ಬಂದಿರ್ತಾವ ಒಂದೊಂದು ಪಿಕ್ಚರ್ ಈ ರೀತಿ ಪಿಕ್ಚರ್ ಬಂದ ಕಡೆ ಏನ್ ಬರಿಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಅದಕ್ಕಾಗಿ ಕೊಟ್ಟಿದ್ದೀವಿ. ಓಕೆ. ಹಾಗಾದ್ರೆ ಇದಕ್ಕೆ ಬರಿಬೇಕಾದ್ರೆ ನಾನು ಗ್ರಾಂಡ್ ಫಾದರ್ ಇಸ್ ವಾಕಿಂಗ್ ಬಟ್ ರೋಹಿತ್ ಇಸ್ ಜಾಗಿಂಗ್ ಅಂತ ಅದೇ ವಾಕ್ಯ ಇದೆ. ರೋಹಿತ್ ಫಾದರ್ ಇಸ್ ಲಿಫ್ಟಿಂಗ್ ವೇಟ್ಸ್ ಅಂಡ್ ಹಿಸ್ ಸಿಸ್ಟರ್ ಇಸ್ ಕೀಪಿಂಗ್ ಅಂತ ಕೊಟ್ಟಿದ್ದೀವಿ. ರೋಹಿತ್ ಇಸ್ ಜಾಗಿಂಗ್ ಬಟ್ ಹೀಸ್ ಗ್ರ್ಯಾಂಡ್ ಫಾದರ್ ಇಸ್ ವಾಕಿಂಗ್ ಸ್ಲೋಲಿ ಅಂತ ಕೂಡ ವಾಕ್ಯ ಮಾಡ್ಬೋದು. ರೋಹಿತ್ ಮದರ್ ಇಸ್ ಡೂಯಿಂಗ್ ಎಕ್ಸರ್ಸೈಸ್ ಅಂಡ್ ಹಿಸ್ ಫಾದರ್ ಇಸ್ ಲಿಫ್ಟಿಂಗ್ ವೇಟ್ಸ್ ಅಂತ ಮಾಡ್ಬೋದು. ರೋಹಿತ್ ಸಿಸ್ಟರ್ ಇಸ್ ಕೀಪಿಂಗ್ ಅಂಡ್ ರೋಹಿತ್ ಈಸ್ ಜಾಗಿಂಗ್ ಅಂತ ಮಾಡ್ಬೋದು. ಇಲ್ಲಿ ನಾವು ಯೂಸ್ ಮಾಡ್ತಾ ಇರುವಂತ ವರ್ಡ್ಸ್ ಗಳನ್ನ ಕಾಂಬಿನೇಷನ್ಸ್ ಗಳನ್ನ ಅರ್ಥ ಮಾಡ್ಕೊಡ್ರಿ. ಆ್ಯಂಡ್ ಮತ್ತು ಬಟ್ ಗಳನ್ನ ಯೂಸ್ ಮಾಡಂತ ಇದ್ದಾರೆ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಮಾಡಿ ಟೀಚರ್ಸ್ ಆ್ಯಂಡ್ ಅನ್ನೋದನ್ನ ಯೂಸ್ ಮಾಡ್ಬೇಕಾದ್ರೆ ಸೇಮ್ ಸಿಮಿಲರ್ ವಿಷಯಗಳನ್ನ ಒಂದೇ ರೀತಿಯ ವಿಚಾರ ಹೇಳ್ಬೇಕಾದ್ರೆ ಆ್ಯಂಡ್ ಅಂತ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಏನಂತ ಹೇಳ್ತೀವಿ? ಪ್ಲಸ್ ಪ್ಲಸ್ ಮೈನಸ್ ಮೈನಸ್ ಇದ್ರೆ ಆ್ಯಂಡ್ ಅಂತ ಯೂಸ್ ಮಾಡ್ತೀವಿ. ಬಟ್ ಒಂದು ಕಡೆ ಕಾಂಟ್ರಾಸ್ಟ್ ಫಾರ್ಮ್ ದಲ್ಲಿ ಇದ್ರೆ ಒಂದು ಪ್ಲಸ್ ಮೈನಸ್ ಕಾಂಟ್ರಾಸ್ಟ್ ಫಾರ್ಮ್ ದಲ್ಲಿ ಇದ್ರೆ ಬಟ್ ಅನ್ನೋದನ್ನ ಹೇಳ್ತೇವಿ. ಸೊ ಅದನ್ನ ಇಲ್ಲಿ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀವಿ. ಗ್ರ್ಯಾಂಡ್ ಫಾದರ್ ಇಸ್ ವಾಕಿಂಗ್ ಬಟ್ ರೋಹಿತ್ ಇಸ್ ಜಾಗಿಂಗ್. ರೋಹಿತ್ ಫಾದರ್ ಇಸ್ ಲಿಫ್ಟಿಂಗ್ ವೇಟ್ಸ್ ಅಂಡ್ ಹೀಸ್ ಅಂತ ಮಾಡಿದ್ದೀವಿ. ಆಮೇಲೆ ಲಾಸ್ಟ್ ಆಲ್ ದ ಮೆಂಬರ್ಸ್ ಆಫ್ ರೋಹಿತ್ ಫ್ಯಾಮಿಲಿ ಎಕ್ಸರ್ಸೈಸ್ ಅಂಡ್ ಸ್ಟೇ ಹೆಲ್ದಿ ಅಂತ ಕೊಟ್ಟಿದ್ದೇವೆ. ಈ ರೀತಿ ವಾಕ್ಯ ರಚನೆ ಮಾಡೋದನ್ನ ಕಲ್ತ್ಕೋಬೇಕಾಗತ್ತೆ ನಾವು. ಆಮೇಲೆ ಗ್ರ್ಯಾಂಡ್ ಫಾದರ್ ವಾಕ್ಸ್ ಎವ್ರಿ ಡೇ ಬಟ್ ರೋಹಿತ್ ರನ್ಸ್ ಫಾಸ್ಟ್ ಅಂತ ಇಲ್ಲಿ ಬಟ್ ಅನ್ನ ಯೂಸ್ ಮಾಡಿದ್ದೇವೆ. ಸೊ ಇದಾದ ರೋಹಿತ್ ಮದರ್ ಎಕ್ಸರ್ಸೈಸ್ ಕೇರ್ಫುಲಿ ಅಂಡ್ ಹಿಸ್ ಸಿಸ್ಟರ್ ಸ್ಕಿಪ್ಸ್ ಹ್ಯಾಪಿಲಿ ಅಂತ ಕೊಟ್ಟಿದ್ದೇವೆ. ಇಲ್ಲ ಅಡ್ವರ್ಬ್ ಗಳನ್ನು ಕೂಡ ಯೂಸ್ ಮಾಡ್ಕೋತ ವಾಕ್ಯನ ಮಾಡ್ತಾ ಇದ್ದೇವೆ. ರೈಟ್.
ಸೊ ಇದಾಗಿತ್ತು ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ಸಿಕ್ಸ್ತ್ ಕ್ಲಾಸ್ದು ಸಿಕ್ಸ್ತ್ ಲೆಸನ್ದು ಆಲ್ ಗ್ರಾಮರ್ ವೆಕಾಬುಲರಿ ಕಂಪೋಸಿಷನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಓಕೆ. ಇದು ಹಿಂದಿನ ವಿಡಿಯೋದಿತ್ತು. ಓಕೆ, ಇದರ ಪಿ ಡಿ ಎಫ್ ಫಾರ್ಮ್ಯಾಟ್ನ ನಮ್ಮ ಮೆಂಬರ್ಶಿಪ್ ತಗೊಂಡವರಿಗೆ ಕಳಿಸ್ತೀನಿ ಅಂತ ಹೇಳ್ತಾ, ಸೊ ಜಾಯ್ನ್ ಆಗಿ ಲೈವ್ ಸೆಷನ್ ಕೂಡ ನೀವು ಜಾಯ್ನ್ ಆಗ್ಬೋದು ಮತ್ತು ಈ ರೀತಿ ನೋಟ್ಸ್ ನೀವು ಪಡ್ಕೋಬೋದು ಅಂತ ಹೇಳ್ತಾ, ಆ್ಯಂಡ್ ಈ ನಮ್ಮ ವಿಡಿಯೋ ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಎಷ್ಟೋ ಜನ ವಿಡಿಯೋ ನೋಡ್ತಾರೆ, ಲೈಕ್ ಮಾಡೋದು ಮರ್ತಿರ್ತಾರೆ. ಆ್ಯಂಡ್ ಶೇರ್ ಮಾಡಿರಿ, ನಾಲೆಜನ್ನು ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗ್ರಿ ಮತ್ತು ನೀವು ಜಾಯಿನ್ ಕೂಡ ಆಗ್ಬೋದು. ಸ್ವಲ್ಪ ಅಮೌಂಟ್ ಕೊಡಬೇಕಾಗತ್ತೆ, ಅದು ಕೊಟ್ಟು ನೀವು ಜಾಯ್ನ್ ಆಗ್ಬೋದು. ಇಲ್ಲದೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಏನು ಅಮೌಂಟ್ ಬೇಕಾಗಿಲ್ಲ. ಓಕೆ, ಸೊ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಈ ನೋಟ್ಸ್ಗಳು ಸಿಗ್ತವೆ, ಮತ್ತೆ ನೀವು ಡೈರೆಕ್ಟಾಗಿ ನಮ್ಮ ಲೈವ್ ಸೆಷನ್ದಲ್ಲಿ ಜಾಯ್ನ್ ಆಗ್ಬೋದು. ಓಕೆ, ಬಾಯ್. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.